ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಪಂಚಮಸಾಲಿ ಗುರುಪೀಠದಲ್ಲಿಂದು ಲೆಕ್ಕ ಕೊಡಿ ಹೋರಾಟ ಕೂಡ ಹಮ್ಮಿಕೊಂಡಿದ್ದರು. ಈಗಾಗಲೇ ಮಾಜಿ ಶಾಸಕರಾದಂತಹ ಎಚ್ ಶಿವಶಂಕರ್, ಅರುಣ್ ಕುಮಾರ್ ಹಾಗೂ ಬಿಜೆಪಿ ಮುಖಂಡರಾದಂತಹ ಅಜಯ್ ಕುಮಾರ್ ನೇತೃತ್ವದಲ್ಲಿ ಸಮಾಜದ ನೂರಾರು ಕಾರ್ಯಕರ್ತರು ಸೇರಿ ಒಂದು ಮಠದ ಮುಂಭಾಗ ಜಮಾಯಿಸಿದ್ರು. ಈ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸ್ ಇಲಾಖೆಯಿಂದ ಕೂಡ 144 ಸೆಕ್ಷನ್ ಜಾರಿ ಮಾಡಲಾಗಿತ್ತು. ಇಲ್ಲಿ ಏನು ಪ್ರಮುಖವಾಗಿ ಮಠದ ಭಕ್ತರು ಏನಿದ್ದಾರೆ, ಭಕ್ತರು ಕೂಡ ಹಲವಾರು ವರ್ಷಗಳಿಂದ ಅಂದರೆ ಸಾಕಷ್ಟು ವರ್ಷಗಳಿಂದ ಕೂಡ ಏನು ಲೆಕ್ಕ ಕೊಡಿ ಅನ್ನೋಂತಹ ಒಂದು ಹೋರಾಟ ಮಾಡ್ಕೊಂಡು ಬಂದಿರುವಂಥದ್ದು. 2018ರಿಂದನೂ ಸಹ ಇದುವರೆಗೂ ಕೂಡ ಲೆಕ್ಕ ಕೊಟ್ಟಿಲ್ಲ ಅನ್ನೋಂತಹ ಮಾತು ಕೇಳಿಬರ್ತಾನೆ. ಅಂದರೆ ಈಗ ಕಳೆದ ಹಲವು ದಿನಗಳಿಂದಲೂ ಸಹ ಮಠದಲ್ಲಿ ಒಂದು ಗೊಂದಲದ ವಾತಾವರಣ ಕೂಡ ನಿರ್ಮಾಣವಾಗಿತ್ತು. ಸೊ ಆ ಹಿನ್ನೆಲೆಯಲ್ಲಿ ಇಂದು ಕೂಡ ಸಾಕಷ್ಟು ಜನ ಮಠದ ಭಕ್ತರು ಇರ್ಬೋದು, ಮಾಜಿ ಶಾಸಕರುಗಳು ಕೂಡ ಇಂದು ಏನು ಮಠದ ಬಳಿ ಆಗಮಿಸಿದ್ರು. ಸೊ ಆ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸ್ ಇಲಾಖೆಯಿಂದ ಕೂಡ 144 ಸೆಕ್ಷನ್ ಜಾರಿ ಮಾಡಲಾಗಿತ್ತು. ಜೊತೆಗೆ ಏನು ಕಾರ್ಯಕರ್ತರು ಕೂಡ ಒಂದು ಒತ್ತಾಯ ಆಗಿತ್ತು, ಏನು ಆಡಳಿತ ಮಂಡಳಿಯವರು ಇದ್ದಾರೆ, ಆಡಳಿತ ಮಂಡಳಿಯವರು ಬಂದು ಲೆಕ್ಕ ಕೊಡಬೇಕನ್ನೋಂತಹ ಒತ್ತಾಯ ಕೂಡ ಕೇಳಿಬರ್ತಾ ಇರೋಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ಸಾಕಷ್ಟು ಜನರನ್ನು ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಅಂದರೆ ಮಾಜಿ ಶಾಸಕರಾದಂತಹ ಎಚ್ ಶಿವಶಂಕರ್ ಮತ್ತು ಅರುಣ್ ಕುಮಾರ್ ಸೇರಿದಂತೆ ಸಾಕಷ್ಟು ಏನು ಸಮಾಜದ ಮುಖಂಡರುಗಳನ್ನ ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಈಗಾಗಲೇ ಸಾಕಷ್ಟು ದಿನಗಳಿಂದಲೂ ಕೂಡ ಏನು ಮಠದ ಒಂದು ಲೆಕ್ಕ ಕೊಡಿ ಅನ್ನೋಂತಹ ಒಂದು ಹೋರಾಟ ಕೂಡ ನಡೀತಾ ಇತ್ತು. ಈಗಾಗಲೇ ಪೊಲೀಸ್ ನೋಡ್ಬೋದು, ಈಗಾಗಲೇ ಪೊಲೀಸರು ಕೂಡ ಏನು ಮಠದ ಮುಂಭಾಗ ಜನ ಜಮಾಯಿಸಿದ್ದಾರೆ, ಅವ್ರನ್ನೆಲ್ಲರೂ ಕೂಡ ಕಳಿಸುವಂಥ ಒಂದು ಕೆಲಸ ಮಾಡ್ತಿರುವಂಥದ್ದು. ಅಂದರೆ ಸಮಾಜದ ಏನು ಮಠ ಇದೆ, ಮಠದಲ್ಲಿ ಲೆಕ್ಕ ಕೊಡೆಯುವಂತಹ ಒಂದು ಹೋರಾಟ ನಿರಂತರವಾಗಿ ನಡೀತಾ ಇದೆ. ಸೊ ಇಂದು ಕೂಡ ಲೆಕ್ಕ ಕೊಡೆಯುವಂತಹ ಒಂದು ಇದರ ಹೋರಾಟದ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಕೂಡ ಏನು ಮಠದ ಬಳಿ ಆಗಮಿಸಿದ್ರು. ಜೊತೆಗೆ ಏನು ಮಠದಲ್ಲಿ ಏನು ಲೆಕ್ಕ ಇದೆ, ಲೆಕ್ಕ ಕೊಡ್ರಿ ಅನ್ನೋಂತಹ ಒತ್ತಾಯನೂ ಕೂಡ ಮಾಡ್ತಾಯಿದ್ರು. ಕಳೆದ ಕೆಲವು ದಿನಗಳಿಂದ ಸಾಕಷ್ಟು ಐಡ್ರಾಮಾಗಳು ಕೂಡ ಮಠದಲ್ಲಿ ನಡೆದಿತ್ತು. ಸೊ ಆ ಹಿನ್ನೆಲೆಯಲ್ಲಿ ಇಂದು ಕೂಡ ಹೋರಾಟ ತೀವ್ರ ಸ್ವರೂಪ ಪಡ್ಕೊಳ್ಬೋದು ಅನ್ನೋಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಕೂಡ 144 ಸೆಕ್ಷನ್ ಜಾರಿ ಮಾಡಿ ಇಲ್ಲಿರುವಂತಹ ಏನು ಭಕ್ತರು ಇರ್ಬೋದು, ಮುಖಂಡರುಗಳನ್ನು ಕೂಡ ವಶಕ್ಕೆ ಪಡ್ಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅನ್ನೇಶ್ ಜೊತೆ ಪ್ರವೀಣ್ ಬಾಡ, ಒನ್ ಕನ್ನಡ ನ್ಯೂಸ್, ಹರಿಹರ.